ಇವತ್ತು ಎಲ್ಲರಿಗೂ ಗೊತ್ತಿದೆ, ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಲೋಕಸಭೆಗೆ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದಾರೆ. ನಮ್ಮ ಕರ್ತವ್ಯ ಏನು? ಓಟ್ ಹಾಕೋದ್ ಜೊತೆಗೆ ಹಾಕ್ಸೋದು, ಇವೆರಡು ನಮಗೆ ಬೇಕಾಗಿರೋದು. ಇದು ನಾವು ಮಾಡಬೇಕಾಗಿರೋ ಕೆಲಸ. ನಾನು ಭಾಳ ಮಾತಾಡಲ್ಲ. ನನ್ನ ಭಾಷಣವನ್ನು ನೀವು ಪ್ರತಿದಿನ ಕೇಳ್ತಾನೆ ಇರ್ತೀರ, ಹೆಚ್ಚಿಗೆ ನಾ ಹೇಳಲ್ಲ. ಬಟ್ ಕನ್ಫ್ಯೂಸ್ ಮಾಡ್ಕೋಬೇಡಿ, ಅವರು ಪ್ರಭಾ ಮಲ್ಲಿಕಾರ್ಜುನು, ನಾನು ಲತಾ ಮಲ್ಲಿಕಾರ್ಜುನ್. ಯಾಕಂದ್ರೆ ಇಬ್ಬರು ಗಂಡನ ಹೆಸರು ಮಲ್ಲಿಕಾರ್ಜುನ್ ಇರೋದ್ರಿಂದ ಮತ್ತೆ ಎಲೆಕ್ಷನ್ ಟೈಮಲ್ಲಿ ಹೋಗ್ಬಿಟ್ಟು ಪ್ರಭಾ ಬದಲಿ ಲತಾಗ್ ಹಾಕಿ ಅಂತ ಹೇಳಬೇಡಿ, ಇದು ನಾನು ಹೇಳಬೇಕಾಗುತ್ತೆ. ಯಾಕಂದ್ರೆ ಪೇಪರಲ್ಲಿ ಬಂದಾಗ ನನಗೂ ಗೊತ್ತಿರಲಿಲ್ಲ, ಯಾರೋ ಫೋನ್ ಮಾಡಿ ಹೇಳಿದ್ರು, ನೀವೇ MP ಎಲೆಕ್ಷನ್ ನಿಂತಿದ್ರಿ, MLA ಆಗಿದ್ದು ಸಾಲದ ಅಂತ ಕೇಳಿದ್ರು. ಎಲ್ಲಿಗೆ ಬೇಕಾಯ್ತು ಯಾರು ಹಾಕಿದ್ದಾರೆ ಅಂತ. ಅದಕ್ಕೆ ಇಲ್ಲ, ಅದು ಯಾವುದೋ ಪೇಪರು ಅಂತಂದ್ರು, ಹಾಕಿ ಅಂತಂದೆ. ಆ ಪೇಪರಲ್ಲಿ ನೋಡಿದಾಗ ರೌಂಡ್ ಮಾಡಿಬಿಟ್ಟು ನನ್ನ ಹೆಸರು ಹಾಕಿದ್ರು. ಇದಿಲ್ಲ, ಆ್ಯಕ್ಚುಲಿ ಅದು ಪ್ರಭಾ ಮಲ್ಲಿಕಾರ್ಜುನ್ ಅವರು ಲತಾ ಮಲ್ಲಿಕಾರ್ಜುನ್ ಅಲ್ಲ ಅಂತ ಹೇಳಿದ್ರು. ಕನ್ಫ್ಯೂಸ್ ಯಾಕಂದ್ರೆ ಇಬ್ಬರು ಮಲ್ಲಿಕಾರ್ಜುನ್ ಅವರಲ್ಲ, ಒಬ್ಬರು ಹೇಳ್ಕೊಂಡಿದ್ದಾರೆ. ಇಲ್ಲಿ ಹೆಂಗೆ ನಮ್ಮ ತಾಲೂಕಲ್ಲಿ ಬಸವರಾಜ ಅಂತ ಇಟ್ಕೊಂತೀರಿ, ಎಲ್ಲರೂ ನಮ್ಮ ನಂದಿ ಬೇಬರಿಗೆ ಹೋಗ್ಬಿಟ್ರೆ ಬರೀ ಬಸವರಾಜರ ಸಿಗ್ತಾರೆ. ದೊಡ್ಡ ಬಸಣ್ಣ, ಸಣ್ಣ ಬಸಣ್ಣ, ಇಲ್ಲೊಬ್ಬರು ನಮ್ಮ DK ಸರ್ ಇದ್ದಾರೆ, ಚಿಕ್ಕೇರಿ ಬಸಣ್ಣ, ಬರೇ ಬಸಣ್ಣಗಳು, ನಾಗರಾಜು ಬಸಣ್ಣಗಳು ಭಾಳ ಸಿಗ್ತವೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾಳೆ ಕ್ಯಾನ್ವಸ್ ಮಾಡೋ ಮುಂದ್ಗಡೆ ಹಸ್ತದ ಗುರ್ತು MP ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರು. ಮತ್ತೆ ಹೋಗ್ಬಿಟ್ಟು ಲತಾ ಮಲ್ಲಿಕಾರ್ಜುನ್ ಅಂತ ಹೇಳ್ಬೇಡ್ರಿ, ಮತ್ತೆ ಕನ್ಫ್ಯೂಸ್ ಆಗ್ಬೋದು. ಬೂತಲ್ಲಿ ನಾನು ಮೊದಲಿಂದನೂ ಒಂದು ಮಾತನ್ನು ಹೇಳ್ಕೊತಾನೆ ಬಂದಿದ್ದೇನೆ. ಬೂತನ್ನು ನಾವೇ ಕಾಯಬೇಕು, ನಮ್ಮ ಓಡಿ ನಾವೇ ಕಾಯಬೇಕು, ನಮ್ಮ ಮತದಾರರನ್ನು ನಾವೇ ಕಾಯಬೇಕು. ಸರಿಯಾಗಿ ಮತದಾರರಿಗೆ ನಮ್ಮ ಹಸ್ತ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ. ಆ ಹಸ್ತದ ಗುರುತಿಗೆ ನಮ್ಮ ಮತವನ್ನು ಹಾಕಿಸಿ, ನಮ್ಮ ಪಾಠಶಾಲೆ ಎಲ್ಲಿಂದ ಶುರುವಾಗುತ್ತೆ ಗೊತ್ತಾ? ಮನೆಯಿಂದನೇ. ಚಿಕ್ಕ ಮಕ್ಕಳಿಗೆ ಏನು ಶುರುವಾಗುತ್ತೆ? ಮನೆಯಿಂದ ಶುರುವಾಗುತ್ತೆ. ನಮ್ಮ ಪಕ್ಷದಿಂದ, ನಮ್ಮ ಊರಲ್ಲಿ ನಿಮ್ಮ ಪಾಠ ಶುರುವಾಗೋದು ನಿಮ್ಮ ಮನೆಯಿಂದ. ನಿಮ್ಮ ಮನೆಯಿಂದ, ನಿಮ್ಮ ಓಣಿಯಿಂದ ಬೂತಿಗೆ ಓಟು ಖಂಡಿತ ಬೀಳಿಸ್ಬೇಕು. ಓಟ್ ಹಾಕಿ, ಓಟ್ ಹಾಕಿದ್ಮೇಲೆ ಕೇಳಿ ಕೆಲಸ ಏನು ಮಾಡ್ತೀವಿ ಅಂತಂದು. ಕೆಲಸ ಮಾಡಿದ್ಮೇಲೆ ಯಾರೋ ಈಗ ಹೇಳಿದ್ರು ಜೋಡೆತ್ತು ಅಂತ. ನಿಜ, ಮಲ್ಲಿಕಾರ್ಜುನ್ ಅವ್ರು ನಾವು ಜೋಡೆತ್ತು ಹಾಕ್ತೀವಿ. 1 ತಿಂಗಳು ಮಾತ್ರ ತವ್ರ ಮನೆಗೆ ಹೋಗಿದ್ದೆ. 1 ತಿಂಗಳಾದ್ಮೇಲೆ ಮತ್ತು ನನ್ನ ಪಕ್ಷಕ್ಕೆ ನಾನು ಬಂದಿದ್ದೇನೆ. ಅದರಲ್ಲಿ ಯಾರೂ ಅಬ್ಜೆಕ್ಷನೇ ಇಲ್ಲ. ನನ್ನ ಪಕ್ಷದಿಂದ ಮೊದಲಿಂದ ನಾವು ಮೂಲ ಪಕ್ಷ ಆಗಿರುವಂಥ ನಮ್ಮ ತಾತವ್ರ ಕಾಲದಿಂದನೂ ನಾವು ಕಾಂಗ್ರೆಸ್ ಪಕ್ಷದವರ. ಪಕ್ಷದ ಕೆಲಸ ಮಾಡ್ತೀವಿ, ನೀವು ಹೇಳಿದ ಕೆಲಸ ಮಾಡ್ತೀವಿ. ಆದರೆ ಸಹನೆ ಮತ್ತು ತಾಳ್ಮೆ ಒಂದು ಇಟ್ಕೊಳ್ಳಿ. ಇವತ್ತೇ ಆಗ್ಬೇಕಂತ ತಕ್ಷಣ ನಾನಾಗಲಿ, ಪ್ರಭಾವ ಅಕಸ್ಮಾತ್ ಎದ್ಮೇಲಾಗಲಿ ಅವರಿಗೂ ಮಂತ್ರ ಮಾಡಿಬಿಟ್ಟು ಒಂದೇ ಸಲ ಚೂ ಮಂತ್ರ ಗಾಳಿ ಅಂದ ತಕ್ಷಣ ಎದ್ದೊಡುವಂಥದ್ದು ಕೆಲಸಗಳೇ ಅಲ್ಲ. ಸರ್ಕಾರ ಕೆಲಸ, ದೇವ್ರ ಕೆಲಸ ಅಂತ ನಾವು ಮಾಡ್ತಾ ಇರ್ತೀವಿ. ಆ ದೇವ್ರ ಕೆಲಸದಿಂದ ನಿಮಗೆ ಗೊತ್ತಿದೆ, ದೇವರು ಹೊರ ಕೊಟ್ಟರೆ ಪೂಜಾರಿ ನಮಗೆ ಹೊರ ಕೊಡಲ್ಲ ಅಂತೆ. ಅಲ್ಲಿಂದ ನಾವು ಹೊರಗಡೆ ಇಲ್ಲಿ ತರತ್ತಿಗೆ ಒಂದು 3-4 ತಿಂಗಳು ಆಗುತ್ತೆ. ಯಾರೋ ಒಬ್ಬರು ಹೇಳಿದ್ರು ನಾನು ಅನುದಾನ ತಂದಿದ್ದೀನಿ. ಖಂಡಿತ ಅನುದಾನ ತಂದಿದ್ದೀನಿ. ಯಾಕೆ ಅಂದರೆ ನಮ್ಮ ಅನುದಾನಕ್ಕಿಂತ ಹೆಚ್ಚಿನ ಈ ಕೆಲಸ ಮಾಡೋಕ್ಕಿಂತ ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಯುವಕರಿಗೆ ನಮ್ಮ ಸರ್ಕಾರ 5 ಯೋಜನೆಗಳು ಕೊಟ್ಟಿದ್ದಾರೆ. ಅದು ದಯವಿಟ್ಟು ಮನೆಗೂ ನೀವು ತಲುಪಿಸಿ. ಯಾವ್ಯಾವುದು? ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಇವನಿದೆ. ನಾವು ಇಷ್ಟು ಕರೆಕ್ಟಾಗಿ ತಲುಪಿಸಿದ್ರೆ ನಾವೇ ಸೋಲೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಹೆಣ್ಮಕ್ಳು ಇದನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟು ನಿಮ್ಮ ಮನೆ ಬಾಗಿಲಿಗೆ ಬಂದು ದುಡ್ಡನ್ನು ಮುಟ್ತಾ ಇದೆ,
ಗಂಡಗ ಮುಟ್ತಾನೆ ಇಲ್ಲ, ನಿಮ್ಮ ಮಗನಿಗೂ ಮುಟ್ತಾ ಇಲ್ಲ. ಕೊಡ್ತಾ ಇದೀಯಾ? ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟಿಗೆ ದುಡ್ಡು ಬರ್ತಾ ಇದೆ. ಯಾರಿಂದ ಬರ್ತಾ ಇದೆ? ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗಿರೋ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷ ಆಗಿರೋ DK ಸರ್ ಮುಖಾಂತರವಾಗಿ ಕೂತ್ಕೊಂಡು ಪ್ಲಾನ್ ಮಾಡಿ ನಮ್ಮ ಅನುದಾನಗಳು ಯೋಜನೆಗಳನ್ನು ಮಾಡಿ ನಾವು ಪ್ರಕಟಣೆ ಮಾಡಿದ ಮೇಲೆ ಈ 10 ತಿಂಗಳಲ್ಲಿ ಈ 20ನೇ ತಾರೀಕು ಆದ 10 ತಿಂಗಳು ನಮಗೆ ಸರ್ಕಾರ ಬಂದು ಈ 10 ತಿಂಗಳಲ್ಲಿ ನಾವು 5 ಯೋಜನೆಗಳನ್ನು ಮುಟ್ಟಿದ್ದೇವೆ. ಬಹಳ ಜನ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷಗಳು ದಿವಾಳಿ ಎದ್ದಿದೆ ಅಂತ. ಯಾರು ದಿವಾಳಿ ಎದ್ದಿದ್ದಾರೆ? ಸರ್ಕಾರ? ಖಂಡಿತ ಇಲ್ಲ. ನಾವೆಲ್ಲ ಯೋಜನೆ ತರ್ತಾ ಇರೋ MLAಗಳು ಎಂದು ದಿವಾಳಿ ಎದ್ದಿದ್ದೇವ? ಅಂದಾಜಾಗಿ ನನಗೆ ಬಂದಿರುವಂತ ಅನುದಾನ KKRD ಇಂದ ನಾವು 58 ಕೋಟಿ ನಾನು ತಗೊಂಡ್ಬಂದಿದ್ದೀನಿ. 10 ಕೋಟಿ ನಾವು ನಮ್ಮ ಅರಸೀಕೆರೆ ಭಾಗದವರಿಗೆ ಅಲ್ಲಿ ಕೊಟ್ಟಿದ್ದೀವಿ, ನಮ್ಮ ಭಾಗದವರೇ ಅವರು ತಾಲೂಕ್ ಲೆವೆಲ್ ಅಲ್ಲಿ. ಜೊತೆಗೆ 25 ಕೋಟಿ ತಗೊಂಡ್ಬಂದಿದ್ದೀವಿ. ಎಷ್ಟಾಯ್ತು ಅಲ್ಲಿಗೆ? ಇದೇನು ದಿವಾಳಿ ಎದ್ದಿದೆಯಾ? ಜೂನಿಗೆ ಮತ್ತೆ ನನಗೆ 5,000 ಕೋಟಿಯಲ್ಲಿ ನನಗೆ ಹೆಚ್ಚು ಕಡಿಮೆ ನಮಗೆ 100 ಕೋಟಿ ಬರುತ್ತೆ ಅಂತ ಅಂದಾಜು ಇದೆ. ಜೂನ್ 8ರಷ್ಟೊತ್ತಿಗೆ ನಮಗೆ ಮಾಡಿಕೊಡ್ತಾರೆ. ಪ್ರಿಯ ಯೋಜನೆ ನಾವು ಮಾಡಿ ಕಳಿಸ್ಬೇಕು. 100 ಕೋಟಿ ಅಂದರೆ ನಮ್ಮ ಜಗಳೂರು ಮತ್ತು ಅಂದರೆ ಅರಸೀಕೆರೆ ಭಾಗ ಮತ್ತು ನಮ್ಮ ಭಾಗ ಸೇರಿ ಹತ್ತತ್ರ 100 ಕೋಟಿ ಬರುತ್ತೆ ಅಂತ ನಾವು ಅಂದಾಜವಾಗಿ ಇಟ್ಕೊಂಡಿದ್ದೀವಿ. ಸಾಕು. 100 ಕೋಟಿಯಲ್ಲಿ ನಾವು ಏನ್ ಮಾಡ್ಬೋದು ಎಲ್ಲ ಗೊತ್ತಿದೆ. ಕಾಮಗಾರಿಕೆ ಮಾಡ್ತಾ ಇದ್ದೀವಿ. ನಿಧಾನವಾಗಿ ಸಹನೆಯಿಂದ ತಾಳ್ಮೆಯಿಂದ ನಾವು ಮಾಡಿರುವಂತ ಸರ್ಕಾರದ ಯೋಜನೆಗಳನ್ನು ಹೇಳ್ಕೊಂತ ನೀವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿ ಪ್ರಭಾ ಮಲ್ಲಿಕಾರ್ಜುನ್ ಅವ್ರನ್ನ ಗೆಲ್ಲಿಸ್ಬಿಟ್ಟು ವಿಧಾನಸಭೆ ಒಂದು ರೂಢಿಯಾಗಿದೆ, ಲೋಕಸಭೆಗೆ ಕಳಿಸೋದು ಜವಾಬ್ದಾರಿ ಆಗಿದೆ. ನಾವು ವಿಜಯನಗರ ಜಿಲ್ಲೆದಾದ್ರೂ ನಾವು MP ವೋಟ್ ಹಾಕೋದು ಹರಪಳ್ಳಿ ತಾಲೂಕರು ದಾವಣಗೆರೆ ಜಿಲ್ಲೆಗೆ ಹಾಕ್ತೀವಿ. ಸಂವಿಧಾನ ಏನ್ ಕೊಟ್ಟಿದೆ ಅಂತ ನಮ್ಮ ಮೌರ್ಯವರು ಮೊನ್ನೆ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ರು. ಒಂದು ಮಾತು ಹೇಳಕ್ಕೆ ಮರ್ತ್ಬಿಟ್ರು. ಎಲ್ಲರಿಗೂ ಕೊಟ್ಟಿದ್ದಾರೆ ಸಂವಿಧಾನ. ಬಟ್ ಇವತ್ತು ನಾನು ಪ್ರಭಾವರು ಇಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರೋ ಅಂಬೇಡ್ಕರ್ ಅವರ ಸಂವಿಧಾನ ಹೆಣ್ಮಕ್ಳಿಗೆ ನಿಂತ್ಕೊಂಡು ಮಾತಾಡೋಕೆ ತಾಕತ್ತು ಕೊಟ್ಟಿದ್ದೆ ಅದೇ ಅಂಬೇಡ್ಕರ್ ಸಂವಿಧಾನ. ಅವತ್ತು ಅವರು ಮರ್ತ್ಬಿಟ್ರು ಹೇಳೋದು. ಅದು ಹೇಳಬೇಕಾಗಿತ್ತು. ಅವತ್ತು ಅವರು ಯಾಕೆ ಹೇಳಲಿಲ್ಲ ನನಗೆ ಗೊತ್ತಾಗ್ಲಿಲ್ಲ. ನಾವೆಲ್ಲ ಆಮೇಲೆ ಗ್ರಾಮ ಪಂಚಾಯತಿಯಲ್ಲಿ 50% ನಾವು ಹೆಣ್ಮಕ್ಳು ಬರ್ತಾ ಇರೋದು ಆ ಸಂವಿಧಾನದಿಂದ ಅಂತ ಹೇಳೋಕೆ ಇಷ್ಟಪಡ್ತೀವಿ. ಕಾಂಗ್ರೆಸ್ ಪಕ್ಷದಿಂದ ನಮಗೆ ಕೊಟ್ಟಿರುವಂತ ಈ ಸಂವಿಧಾನವನ್ನೇ ಅಳಿಸ್ಬೇಕು ಅನ್ನೋಂಥ ವಿರೋಧ ಪಕ್ಷದವರಿಗೆ ನಾವು ಉತ್ತರ ಏನ್ ಕೊಡ್ಬೇಕು? ಕಾಂಗ್ರೆಸ್ ಸಂವಿಧಾನ ಉಳಿಬೇಕು ಅಂತಂದೇಳಿ ಹೋರಾಟ ಮಾಡ್ತಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ಬೇಕು. ನಾವು ಹೆಣ್ಮಕ್ಳು ನನ್ನಂತವರೇ ಇಲ್ಲಿ ನೀವು ಎಷ್ಟು ಜನ ಇದ್ದೀರಲ್ಲ ಅವರೆಲ್ಲರೂ ಬಂದು ನಿಲ್ಲೋದಕ್ಕೆ ಅವಕಾಶ ಆಗುತ್ತೆ ಅಂತ ನಾವು ಪ್ರಭಾವರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀವಿ. ನಾವು ಖಂಡಿತವಾಗಿ ಹಗಲು ರಾತ್ರಿ ನಾವು ಕೆಲಸ ಮಾಡ್ತೀವಿ. ನಮ್ಮ ಕೈಲ ನಾವು ಹೋದ್ಸಲ MP ಎಲೆಕ್ಷನ್ ಅಲ್ಲಿ -22,000 ಕೊಟ್ಟಿದ್ವಿ. ಈ ಸಲ ನಾವು ಅದನ್ನ ಕ್ರಾಸ್ ಮಾಡಿ ಜಾಸ್ತಿ ಕೊಡ್ತೀವಿ ಅಂತ ಹೇಳೋಕ್ಕೆ ಮಾತು ಕೊಡ್ತೀವಿ. ಅದಕ್ಕೆ ನಮ್ಮ ಹರಪನಹಳ್ಳಿ ಜನತೆ ವಾಗ್ದಾನ ಮಾಡಬೇಕು. ಕೊಡ್ತೀರಾ? -22 ಮೀರಿ ಬಿಟ್ಟು ಕೊಡ್ಬೇಕು. ಕೊಡ್ತೀರಿ? ಸರ್ಕಾರ ಕೊಟ್ಟಿರೋ ಯೋಜನೆಯನ್ನು ಪ್ರತಿಯೊಬ್ಬರು ಪಡಿತಾ ಇದ್ದೀವಿ. ಅದಕ್ಕೆ ತಕ್ಕ ಉತ್ತರ ಏನು? ಓಟು. ಯಾರಿಗೆ? ಹಸ್ತಕ್ಕೆ. ಇದನ್ನು ಪ್ರತಿ ಹಳ್ಳಿಯಲ್ಲಿ ಪ್ರತಿ ಮನೆಗೂ ನೀವು ಮುಟ್ಟಿಸ್ಬೇಕು. ಪ್ರಭಾವರಿಗೆ ವೋಟ್ ಹಾಕಿಸ್ಬೇಕು. ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಇಲ್ಲಿ ಕೂತಿದ್ದೀರಾ.
ಮಾತಾಡಿದ್ದೆ. ಈ ಎಲೆಕ್ಷನ್ ಅಲ್ಲೂ ಅದೇ ಮಾತಾಡ್ತಿದ್ದೀನಿ. ನಿಮ್ಮ ಬೂತನ್ನು ಕಾಯಿರಿ. 5 ಮನೆದು ಪ್ರತಿದಿನ ಅದೇ ಮನೆಗೆ ಹೋಗ್ಬೇಕು, ಟೀ ಕುಡಿಬೇಕು, ರೊಟ್ಟಿ ತಿನ್ಬೇಕು, ತಿಂಡಿ ತಿನ್ಬೇಕು. ಪ್ರಭಾಕರಿಗೆ ಓಟ್ ಹಾಕಿ, ಹಸ್ತಗುಪ್ತಿಗೆ ಓಟ್ ಹಾಕಿ. ಇದನ್ನ ಬಿಟ್ಟು ಇನ್ನೇನು ಹೇಳ್ಬೇಡಿ. ಮತ್ತೆ ಕನ್ಫ್ಯೂಷನ್ ಮಾಡ್ಕೊಬೇಡಿ. ಮಲ್ಲಿಕಾರ್ಜುನ ಅಂತ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ. ಪ್ರಭಾಕರ್ ಅಂತ ಹೇಳ್ಬೇಡಿ. ಎಲ್ಲರೂ ಪ್ರಭಾಕರ್ಗೆ ಓಟ್ ಹಾಕಿ, ಹಸ್ತದ ಗುರ್ತಿಗೆ ಓಟ್ ಹಾಕಿ ಅಂತ ಅದೇ 5 ಮನೆ 40 ದಿವಸ ಕಂಟಿನ್ಯೂಸ್ ಆಗೋದು. ಇದು ಹೆಣ್ಮಕ್ಳು ಮಾಡ್ಬೇಕು. ಹರಟಿಕಟ್ಟೆ ಕುತ್ಕೊಂತೀರ, ಇಲ್ಲ ಏನಾದ್ರೂ ಮಾಡ್ತಿರ್ತೀರ, ನೀರಂತೂ ಹಿಡಿಯಕ್ಕೆ ಹೋಗ್ಲೇಬೇಕಾಗಿದೆ ಈ ಬರಗಾಲದಲ್ಲಿ. ಅವಾಗಾದ್ರೂ ಓಟು ಕೇಳಿ ಅಂತ ಹೇಳ್ತಾ, ಇವತ್ತೆಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರು, ಇಲ್ಲೆಲ್ಲ ಕೂತಿರೋ ಮುಖಂಡರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ಪ್ರಭಾವರಿಗೂ, ನಮ್ಮ ಹರಪನಹಳ್ಳಿ ತಾಲೂಕಿಗೆ ಬಂದಿದ್ದಕ್ಕೆ ಅವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸಾಧ್ಯವಾದಷ್ಟು ನಾವು ಲೀಡನ್ನು ಕೊಡ್ತೀವಿ ಅಂತ ಹೇಳ